Hello everyone, you are watching News Insights. Let's watch today's news updates. ಇದು ಹೇಗೆ ನೀವು ಕನ್ನಡಿಗರಾಗ್ತೀರಾ? ನೀವು ಬಿಷಪ್ ಅವರೇ, ನೀವು ಮೊದಲು ಮಂಗಳೂರು ಉಡುಪಿಯಲ್ಲಿ ಕನ್ನಡದಲ್ಲಿ ಪೂಜೆ ಮಾಡಿಸಿ ಬನ್ನಿ, ಆಗ ನೀವು ಕನ್ನಡದ ಬಿಷಪ್, ನೀವು ನಮ್ಮ ಪರ ಇದ್ದೀರಾ ಅಂತ ನಾವು ಒಪ್ಕೋತೀವಿ. 28 ಎಕರೆ ಭೂಮಿ ಕೊಟ್ಟಿರೋದನ್ನ, ಬಾಂಡ್ಗೆ ಕೊಟ್ಟ ಭೂಮಿಯನ್ನ ಮಾರಕ್ಕೆ ನೀನು ಯಾರು? ಇದನ್ನ ನಾವು ಪ್ರಶ್ನೆ ಮಾಡ್ತೀವಿ. ನಿನ್ನ ವಿರುದ್ಧ ಯಾರು ಮಾರಿದ್ನೋ ಅವತ್ತನ್ನ ಕ್ರೈಸ್ತ ನೀವು ದಯವಿಟ್ಟು ನೀವು ಕನ್ನಡದ ಆರ್ಚ್ ಬಿಷಪ್ ಆಗಿದ್ರೆ, ಕೊಂಕಣಿ ಕನ್ನಡ ಒಂದೇ ಅನ್ನೋದೊಂದು ಆಗಿದ್ರೆ, ನೀವು ಈ ಕಳಿಸೋ 3 ಧರ್ಮಕ್ಷೇತ್ರಕ್ಕೆ ಕಳಿಸೋ ಹೆಸರಲ್ಲಿ 3 ಜನರು ಕನ್ನಡಿಗರ ಹೆಸರನ್ನ ಶಿಫಾರಸ್ ಮಾಡಿ, ಆವಾಗ ನಾವು ಒಪ್ಕೋತೀವಿ ನಿನ್ನ ನಿಜವಾದ ಕನ್ನಡದ ಆರ್ಚ್ ಬಿಷಪ್ ಅಂತ. ಇದು ಕಥೋಲಿಕ ಕ್ರೈಸ್ತರ ಕನ್ನಡ ಸಂಘದ ಅಧ್ಯಕ್ಷರಾಗಿದ್ದೇವೆ ಸರ್. ನಮ್ಮ ಹೋರಾಟ ಬಂದು ಇಡೀ ಕರ್ನಾಟಕದಾದ್ಯಂತ ಕ್ರೈಸ್ತರ ಹೋರಾಟವಾಗಿದೆ. ಇದು ಕ್ರೈಸ್ತರು ಹೋರಾಟ ಮಾಡಬಾರ್ದು ಅಂತ ದುಸ್ಥಿತಿ ನಮಗೆ ಬಂದಿದೆ. ಕಾರಣ ಇಷ್ಟೇ, ಚರ್ಚ್ಗಳಲ್ಲಿ ಕನ್ನಡವನ್ನು ಬಳಕೆ ಮಾಡಲಿಕ್ಕೆ ಈ ಧರ್ಮಾಧಿಕಾರಿಗಳು ಯಾಕೆ ನಾಚಿಕೆ ಪಡ್ತಾ ಇದ್ದಾರೆ? ಒಂದು, ಕನ್ನಡವನ್ನು ಕಡೆಗಣಿಸಿ ಕನ್ನಡಿಗರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಎರಡನೇದಾಗಿ, ಇಲ್ಲಿ ಒಂದು ಪ್ರಾದೇಶಿಕ ಗುರುಮಟ್ಟವನ್ನು ಈವರೆಗೂ ಸ್ಥಾಪನೆ ಮಾಡಿಲ್ಲ. 100 ವರ್ಷಗಳಾದ್ರೂ ಈವರೆಗೂ ಒಂದು ಪ್ರಾದೇಶಿಕ ಗುರುಮಟ್ಟವನ್ನು ಮಾಡಲಿಲ್ಲ. ಇದನ್ನು ಮಾನ್ಯ ನಮ್ಮ ಮೈಸೂರು ಮಹಾರಾಜರು ಕೊಡುಗೆಯಾಗಿ ದಾನವಾಗಿ ಕೊಟ್ಟಂಥ, ಅನುದಾನವಾಗಿ ಕೊಟ್ಟಂಥ ಆ ಜಾಗವನ್ನು 28 ಎಕರೆ ಜಮೀನಲ್ಲಿ ಈವರೆಗೂ ಕನ್ನಡ ಸಮುದಾಯಕ್ಕೆ, ಕ್ರೈಸ್ತರ ಸಮುದಾಯಕ್ಕೆ ಈಗಿನವರೆಗೂ ಪ್ರಾದೇಶಿಕ ಗುರುಮಟ್ಟವನ್ನು ಸ್ಥಾಪನೆ ಮಾಡಿಲ್ಲ. ಮೂರನೇದಾಗಿ, ಕನ್ನಡ ಗುರುಗಳನ್ನು ಧರ್ಮಾಧ್ಯಕ್ಷರನ್ನಾಗಿ ಈವರೆಗೂ ಯಾವ ಪ್ರಾಂತ್ಯದಲ್ಲೂ ನೇಮಕ ಮಾಡಿಲ್ಲ. ಈಗ 9 ಮಂದಿ ಕೊಂಕಣಿ ಧರ್ಮಾಧ್ಯಕ್ಷರುಗಳಿದ್ದಾರೆ, 3 ಮಂದಿ ಮಲಯಾಳಿಗಳಿದ್ದಾರೆ, ಒಬ್ಬರು ಕನ್ನಡಿಗರಿದ್ದರು, ಅವರು ಈಗಾಗಲೇ ನಿವೃತ್ತಿಯನ್ನು ಆಗಿದ್ದಾರೆ. ಈಗ ನಮ್ಮ ಕೋರಿಕೆಗಳು, ನಮ್ಮ ಆಗ್ರಹ ಏನಂದರೆ, ಈಗ ತೆರವು 3 ಬಳ್ಳಾರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಈ 3 ಪ್ರಾಂತ್ಯಗಳಿಗೂ ಕನ್ನಡಿಗರನ್ನೇ ಘೋಷಿಸಬೇಕು. ಧರ್ಮಾಧ್ಯಕ್ಷರಾಗಿ, ಧರ್ಮಾಧಿಕಾರಿಗಳಾಗಿ ಕನ್ನಡ ಗುರುಗಳನ್ನೇ ನೇಮಿಸಬೇಕು. ಇಲ್ಲದಿದ್ದರೆ ನಮ್ಮ ಹೋರಾಟ ಉಗ್ರ ಹೋರಾಟಕ್ಕೆ ತೀರ್ಮಾನವಾಗುತ್ತೆ. ಸಾರಾ ಗೋವಿಂದ ಹೇಳಿದಂತೆ, ನಮ್ಮ ಮಾಜಿ ಸಭಾಪತಿಗಳಾದ ಹನುಮಂತವರು ಹೇಳಿದಂತೆ, ನಿಮ್ಮ ಧರ್ಮಾಧ್ಯಕ್ಷರ ನಿಲಯಕ್ಕೆ ಮುತ್ತಿಗೆಯನ್ನಾಗ್ತೇವೆ, ಕನ್ನಡಿಗರು ಮುತ್ತಿಗೆಯನ್ನಾಗ್ತೇವೆ. ಕನ್ನಡ ಕ್ರೈಸ್ತರ ಅಂತ ಹೇಳೋದಿಲ್ಲ ನಾವು, ಕನ್ನಡಿಗರು, ಈ ನಾಡಿನ ಜನ ನಾವು. ಈ ನಾಡು ನುಡಿಗಾಗಿ ನಮ್ಮ ಪ್ರಾಣವನ್ನೇ ಅರ್ಪಿಸ್ತೇವೆ. ನಮ್ಮ ಭಾಷೆಗಾಗಿ ನಮ್ಮನ್ನೇ ನಾವು ದಾನಗೊಳಿಸ್ಕೊಳ್ತೇವೆ. ಅಂಥ ವ್ಯಕ್ತಿಗಳು ನಾವು. ಧರ್ಮಾಧ್ಯಕ್ಷರೇ, ಎಚ್ಚರವಾಗಿರಿ. ನಿಮ್ಮ ಯಾವ ತಂಡಗಳಿದೆ, ಕನ್ನಡ ದ್ರೋಹಿಗಳಾಗಿದ್ದೀರಾ, ಇನ್ನು ಮೇಲಾದರೂ ಎಚ್ಚೆತ್ತುಕೊಂಡು ಈ ರಾಜ್ಯದಲ್ಲಿ ಕನ್ನಡವನ್ನು ಸ್ಥಾಪನೆ ಮಾಡಿ, ಪ್ರಾದೇಶಿಕ ಗುರುಮಟ್ಟವನ್ನು ಸ್ಥಾಪನೆ ಮಾಡಿ, ಕನ್ನಡ ಧರ್ಮಾಧ್ಯಕ್ಷರನ್ನು ಸ್ಥಾಪನೆ ಮಾಡಿ, ಇದಕ್ಕೆಲ್ಲ ನೀವು ಸಮ್ಮತಿಸಿದರೆ ಶಾಂತಿ, ಇಲ್ಲದಿದ್ದರೆ ಕ್ರಾಂತಿ ಉಂಟಾಗುತ್ತೆ. ಈ ಕ್ರಾಂತಿಗೆ ನೀವು ಕಾರಣಕರ್ತರಾಗಬೇಡಿ. ಕ್ರೈಸ್ತರು ಶಾಂತಿ ದೂತರು, ಆದರೆ ನೀವು ಕ್ರಾಂತಿ ದೂತರಾಗಿ ಬದಲಾವಣೆ ಮಾಡಿದ್ರೆ ನೀನೇ ಅದಕ್ಕೆ ಕಾರಣ. ಧರ್ಮಾಧಿಕಾರಿ, ಹಿಂದೆ ನೀನು ಮಾಡಿದ್ರೆ ಮಾಡು, ಇಲ್ಲಾಂದರೆ ಇಲ್ಲಿಂದ ತೊಲಗು. ಬ್ರಿಟಿಷರು ತೊಲಗಿದಾಗೆ ನೀನು ತೊಲಗು. ಆ ಪ್ರಾದೇಶಿಕ ಸೆಮಿನರಿ ಏನಿದೆ ನಮ್ಮ ಮಲ್ಲೇಶ್ವರದಲ್ಲಿರುವ ಆ ಗುರುಮಠದಲ್ಲಿರುವಂಥ ತಮಿಳರ ಆಡಳಿತವನ್ನು ಈ ಕೂಡಲೇ ರದ್ದುಗೊಳಿಸಬೇಕು, ತಮಿಳರನ್ನು ತೊಲಗಿಸಬೇಕು. ನಾನೆಲ್ಲ ಕನ್ನಡಿಗರ ಹೋರಾಟಗಾರರನ್ನು ಕೇಳ್ಕೊಳ್ತೇನೆ, ನಾಯಕರುಗಳನ್ನು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ. 3 ಬೇಡಿಕೆಗಳು ಏನಿದೆ, ಪ್ರಾದೇಶಿಕ ಗುರುಮಠ ಸ್ಥಾಪನೆ, ಮತ್ತು ಕನ್ನಡ ಧರ್ಮಗುರುಗಳನ್ನೇ ಧರ್ಮಾಧ್ಯಕ್ಷರಾಗಿ ನೇಮಿಸಬೇಕೆಂದು, ಮತ್ತು ವ್ಯಾಟಿಕನ್ 2ರ ಆದೇಶದ ಅನ್ವಯ ಎಲ್ಲ ಕಡೆ ಹಾಕಬೇಕಂತೇಳಿ ನಾವು ಕೇಳ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ನೆರೆ ರಾಜ್ಯಗಳಲ್ಲಿ ಈ ವ್ಯಾಟಿಕನ್ ಆದೇಶನ ಪರಿಪಾಲನೆ ಮಾಡಿದ್ದಾರೆ, ಇವರಿಗೆ ಮಾತ್ರ ತೊಂದರೆ ಆಗ್ತಾಯಿದೆ. ಯಾಕೆ ನಾವು ಅದೇ ಬೇಡಿಕೆ ನಿಮಗೆ ಇಟ್ಟಿದ್ದೇವೆ. ಇಷ್ಟು ವರ್ಷಗಳು ಕಳೆದಿತ್ತು, ಆಯಿತು, ಇವಾಗ ಮುಗ್ದೋಯ್ತು. ಇನ್ನು ಮುಂದೆ ಆದರೂ ನೀವು ದಯವಿಟ್ಟು ಈ ಆದೇಶವನ್ನು ತಕ್ಷಣವಾಗಿ ಜಾರಿಗೆ ತರಬೇಕಂತ ಕೇಳ್ಬೋದು.